ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಓಕೆ, ಓದುವಾರ ವಸಂತಮ್ಮವ್ರ ಮನೆಯಲ್ಲಿ ಪ್ರಾರ್ಥನೆ ಇತ್ತು. ಯಾವ ವಾಕ್ಯ ಧ್ಯಾನ ಮಾಡಿದ್ದು ಯಾರಾದರೂ ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿ? ಹಲ್ಲೆಲೂಯಾ. ಅನ್ಸಯ್ಯ, ಏನು ಮಾಡ್ತಾ ಇದ್ದೀರಿ? ಹಲ್ಲೆಲೂಯಾ. ಏನು? ಹದ್ದಿಂದು. ಹದ್ದು ಯಾವುದಕ್ಕೆ ಸಾದೃಶ್ಯ? ಭಕ್ತರ ಜೀವಿತ ಮತ್ತು ಹದ್ದಿನ ಜೀವಿತವನ್ನು ನಾವು ಹೋಲಿಸಿ ನೋಡಿದಂಥವರಾಗಿದೆ. ಹದ್ದು ಏನು ಮಾಡುತ್ತೆ? ಮೊದಲನೇದಾಗಿ ಆಕಾಶದ ಕಡೆಗೆ ಅದು ನೋಡುತ್ತೆ. ಅದರ ಪ್ರಯಾಣ ಯಾಕಡೆ ರೀ? ಆಕಾಶದ ಕಡೆಗೆ. ನಮ್ಮದು ಕೂಡ ಎಲ್ಲಿರಬೇಕು ಪ್ರಯಾಣ? ಆಲೋಚನೆ ಪರಲೋಕದ ಕಡೆಗೆ ಇರುವಂಥದ್ದಾಗಿರಬೇಕು. ಎರಡನೇದಾಗಿ ಹದ್ದು ಏನು ಮಾಡುತ್ತೆ? ತನ್ನ ಗೂಡನ್ನು ನಿರ್ಮಾಣ ಮಾಡುತ್ತೆ. ಗೂಡನ್ನು ಎಲ್ಲಿ ನಿರ್ಮಾಣ ಮಾಡುತ್ತದು? ಕೆಳಗಡೆನಾ ಮೇಲ್ಗಡೆನಾ? ಮೇಲ್ಗಡೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮ ಸ್ಥಿರವಾಗಿರುವಂಥ ಗೂಡು ಎಲ್ಲಿದೆ? ಪರಲೋಕದಲ್ಲಿದೆ. ಹಲ್ಲೆಲೂಯಾ. ಆ ಗೂಡನ್ನು ನಾವು ಇಲ್ಲೇ ಕಟ್ಟಿಕೊಳ್ಬೇಕು. ಅದನ್ನು ಹಲ್ಲೆಲೂಯಾ. ಎಲ್ಲಿ ಕಟ್ಕೊಬೇಕು? ಇಲ್ಲೇ ಕಟ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು? ಯೇಸು ಕ್ರಿಸ್ತನ ಕಡೆಗೆ ನಾವು ತಿರುಗಬೇಕು. ಹಲ್ಲೆಲೂಯಾ. ನಮ್ಮ ಗೂಡನ್ನು ಆತನು ನಮಗೋಸ್ಕರವಾಗಿ ಏನು ಮಾಡಿದ್ದಾನೆ? ಕಟ್ಟಿದ್ದಾನೆ, ಸಿದ್ಧಪಡಿಸಿದ್ದಾನೆ. ಆ ಗೂಡಿನ ಒಳಗಡೆ ಹೋಗಬೇಕಾದ್ರೆ ಅದರ ಒಂದು ಕೀಲಿಯನ್ನು ನಾವು ಇಲ್ಲಿ ಏನು ಮಾಡಬೇಕು? ಸಂಪಾದನೆ ಮಾಡಿಕೊಳ್ಬೇಕು. ಮೂರನೇದಾಗಿ ಅದು ಏನು ಮಾಡುತ್ತೆ? ಬಲವಾಗಿರುವಂಥ ನಿರೀಕ್ಷೆ ಉಳ್ಳದ್ದಾಗಿರುತ್ತೆ. ಅದು ಹಲ್ಲೆಲೂಯಾ. ಹೆಂಗಿರುತ್ತೆ ರೀ? ಹೊಸ ಬಲ ಉಳ್ಳದ್ದಾಗಿರುತ್ತೆ. ಅದು ಸೋಮಾರಿಯಾಗಿ ಇರೋದಿಲ್ಲ. ಯಾವಾಗಲೂ ಕೂಡ ಮೇಲಕ್ಕೆ ಆರಬೇಕಾದ್ರೆ ಅದರ ಒಂದು ರೆಕ್ಕೆಗಳು ಹೆಂಗಿರ್ತವೆ? ಭಾಳ ದಷ್ಟಪುಷ್ಟವಾಗಿ ಇರ್ತವೆ. ನಿರೀಕ್ಷೆಯಿಂದ ಅದು ಜೀವನವನ್ನು ಮುಂದೆ ಸಾಗಿಸ್ತಾ ಇರುತ್ತೆ ಪ್ರಿಯರೇ. ಯಾವುದು? ಹದ್ದು ಎನ್ನುವಂಥದ್ದು. ನಮ್ಮ ಜೀವಿತ ಕೂಡ ಯೇಸು ಕ್ರಿಸ್ತನ ಮೇಲೆ ನಿರೀಕ್ಷೆ ಉಳ್ಳವರಾಗಿ ನಾವು ಜೀವಿಸಬೇಕು. ಹೊಸ ಬಲವನ್ನು ನಾವು ಉಳ್ಳವರಾಗಿರಬೇಕು. ದಣಿಬಾರ್ದು, ಬಳಲಬಾರ್ದು. ಕುಟುಂಬದಲ್ಲಿ, ಸಮಾಜದಲ್ಲಿ, ದೇಹಕ್ಕೆ ಆಗುವಂಥ ಅನೇಕ ಅಪಾಯ ವಿಪತ್ತುಗಳಿಗೆ ನಾವು ಏನು ಆಗಬಾರ್ದು? ಅವುಗಳಿಗೋಸ್ಕರವಾಗಿ ಚಿಂತಿಸಬಾರ್ದು. ನಾವು ಯಾರನ್ನು ನೋಡುವವರಾಗಬೇಕು? ಯಾರ ಮೇಲೆ ನಿರೀಕ್ಷೆ ಉಳ್ಳವರಾಗಿರಬೇಕು? ಯೇಸು ಕ್ರಿಸ್ತನ ಮೇಲೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 3 ಅಂಶಗಳನ್ನು ನಾವು ಏನು ಮಾಡಿದ್ವಿ? ಓದುವರ ಧ್ಯಾನ ಮಾಡಿದ್ದೀವಿ. ಈ ಒಂದು ಸಮಯದಲ್ಲಿ ವ್ಯತ್ಯಾಸಕರವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದು ಸಾರಿ ನಾನು ಬ್ಯಾಂಕಿಗೆ ಹೋದಂಥ ಸಮಯದಲ್ಲಿ ಒಳಬಳ್ಳಾರಿ PKGB ಬ್ಯಾಂಕ್ ನೋಡಿದಿರಲ್ಲ, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್. ಆದರೆ ಈಗ ಏನಾಗಿದೆ? ಅದು ಕರ್ನಾಟಕ ಬ್ಯಾಂಕ್ ಅಂತೇಳಿ ಅದನ್ನು ಏನು ಮಾಡಿದ್ದಾರೆ? ಚೇಂಜ್ ಮಾಡಿದ್ದಾರೆ ಪ್ರಿಯರೇ. ಅಲ್ಲಿ ಹೋದಂಥ ಸಮಯದಲ್ಲಿ ಪ್ರಿಯ ಹೈದ್ರಾಬಾದಲ್ಲಿದ್ಲು. ಆಕೆಗೆ ದುಡ್ಡು ಹಾಕಬೇಕಾಗಿತ್ತು, ಟ್ರಾನ್ಸ್ಫರ್ ಮಾಡಬೇಕಂತೇಳಿ ನಾನು ಹೋದಂಥ ಸಮಯದಲ್ಲಿ ನಮ್ಮೂರಿನ ಒಬ್ಬ ವ್ಯಕ್ತಿ ಮ್ಯಾನೇಜರ್ ಪಕ್ಕದಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆ? ಅದು ಗೊತ್ತು, ಇದು ಗೊತ್ತು, ಹಾಗೆ ಹಿಂಗೆ ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ. ನನ್ನ ನೋಡಿ ಮತ್ತಿಷ್ಟು ಹೇಳೋದಕ್ಕೆ ಆತ ಏನು ಮಾಡಿದ? ಪ್ರಯತ್ನ ಮಾಡಿದ. ಪ್ರೈಸ್ ಲಾರ್ಡ್. ಆತಗ ಏನು ಅನ್ಕೊತಾ ಇದ್ದಾನಂದರೆ, ನನ್ನ ಜೊತೆಗೆ ನನ್ನ ಸಂಗಡ ಯಾರಿದ್ದಾರೆ? ಮ್ಯಾನೇಜರ್ ಇದ್ದಾನೆ. ನಾನು MLA ಊರಿನತ್ತ. ನಾನು ಏನು ಹೇಳಿದ್ರು ಕೂಡ ಮ್ಯಾನೇಜರ್ ಏನು ಮಾಡ್ತಾನೆ? ಕೇಳ್ತಾನೆ ಎನ್ನುವಂಥ ಭಾವನೆಯಿಂದ ಆತ ಏನು ಮಾಡ್ತಾ ಇದ್ದಾನೆ? ಅನೇಕವಾಗಿರ್ತಕ್ಕಂಥ ವಿಷಯಗಳನ್ನು ಮ್ಯಾನೇಜರ್ ಸಂಗಡ ಹೇಳ್ತಾ ಇದ್ದಾನೆ. ತನಗೆ ಬೇಕಾಗಿರ್ತಕ್ಕಂಥ ಲೋನ್ ಸಂಗತಿಗಳನ್ನು, ಅದಕ್ಕೆ ಯಾವ ರೀತಿಯಾಗಿ ಮ್ಯಾನ್ಯುಯಲ್ಗಳನ್ನು ತಯಾರು ಮಾಡಬೇಕು, ಅವೆಲ್ಲ ವಿಷಯಗಳನ್ನು ಏನು ಮಾಡ್ತಾ ಇದ್ದಾನೆ? ಹೇಳ್ಕೊತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಬ್ಬ ವ್ಯಕ್ತಿಯ ಸಂಗಡ ಜೊತೆಗೆ ಇರುವಂಥ ಸಮಯದಲ್ಲಿ ಆ ವ್ಯಕ್ತಿಗೆ ಏನು ಬರುತ್ತೆ? ಬಲ ಬರುತ್ತೆ, ಧೈರ್ಯ ಬರುತ್ತೆ. ನಮಗೆ ಯಾರಾದರೂ ನಮ್ಮ ಕುಟುಂಬದಲ್ಲಾಗಿರ್ಬೋದು, ನಮ್ಮ ಬಂಧು ಮಿತ್ರರಲ್ಲಾಗಿರ್ಬೋದು, ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿದ್ದರಪ್ಪ ಅಂದರೆ, ಅವ್ರು ನನ್ನ ಗೆಳೆಯ, ಅವ್ರು ನನ್ನ ಸ್ನೇಹಿತ, ಅವರು ನಮಗೆ ಸಂಬಂಧಿಕರಾಗಬೇಕು, ಅವರು ನಮಗೆ ರಿಲೇಷನ್ ಆಗಬೇಕು, ಅದು ಇದು ಅಂತೇಳಿ ನಾವೆಲ್ಲರೂ ಕೂಡ ಏನು ಮಾಡ್ತಾ ಇರ್ತೀವಿ? ಹೇಳ್ತಾ ಇರ್ತೀವಿ. ನಮಗೆ CM ಗೊತ್ತು, PM ಗೊತ್ತು, ಅವ್ರು ನಮಗೆ ಜೊತೆಯಾಗಿದ್ದಾರೆ, ನಾನು ಏನು ಮಾಡಿದರೂ ಕೂಡ ಏನಾಗುತ್ತೆ? ನಡೆಯುತ್ತೆ ಎನ್ನುವಂಥ ಸ್ಥಿತಿಯಲ್ಲಿ ಜನರು ಬದುಕ್ತಾ ಇರ್ತಾರೆ ಪ್ರಿಯರೇ. ಆದರೆ ನಿಜವಾಗಲೂ ದೇವ್ರ ವಾಕ್ಯ ಹೇಳ್ತಾ ಇದೆ, ಜೊತೆಗಾರನು ಸಂಗಡಿಗನು
ಮತ್ತು ಗೆಳೆಯನು ಸ್ನೇಹಿತನು ಯಾರಾಗಿದ್ದಾರಂತೆ? ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರಿಗೆ ಹಣ, ಅದು ಒಂದು ಏನಂತ ಹೇಳ್ತೀವಿ, ಲೋನು ಎಷ್ಟು ದಿವಸ ಇರುತ್ತೆ? ಅದು ಲಕ್ಷ ತಗೊಳ್ಳಿ, ಕೋಟಿ ತಗೊಳ್ಳಿ, ಎಷ್ಟು ದಿವಸ ಇರುತ್ತಾ? ಅದು ಇರುತ್ತೆ ಹಂಗೆ ಶಾಶ್ವತವಾಗಿ ಇರಲ್ಲ. ಅದೆಲ್ಲವನ್ನು ಏನು ಮಾಡ್ತೀವಿ ನಾವು? ಖರ್ಚು ಮಾಡಿಬಿಡ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಯೇಸು ನಿನ್ನ ಸ್ನೇಹಿತನಾಗಿದ್ದರೆ, ಯೇಸು ನಿನ್ನ ಜೊತೆಗಾರನಾಗಿದ್ದರೆ, ಯೇಸು ನಿನ್ನ ಸಂಗಡಿಗನು ಆಗಿದ್ದರೆ, ಯೇಸು ನಿನ್ನ ಜೊತೆಗಾರನಾಗಿದ್ದರೆ ಏನಾಗುತ್ತೆ? ಆತನು ಎಲ್ಲ ವೇಳೆಯಲ್ಲಿ ಎಲ್ಲ ಕಾಲದಲ್ಲಿ ನಿನಗೇನು ಮಾಡ್ತಾನೆ? ಬಲವನ್ನು ಕೊಡ್ತಾನೆ, ಶಕ್ತಿಯನ್ನು ಕೊಡ್ತಾನೆ. ಯಾವ ಯಾವ ಸಮಯದಲ್ಲಿ ಯಾವ ಯಾವ ವಿಷಯ ನಿನಗೆ ಬೇಕಾಗಿದೆಯೋ ಅದನ್ನು ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ. ಪ್ರಿಯರೇ, ಕುಟುಂಬದಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಆಗಿರ್ಬೋದು, ವೈಯಕ್ತಿಕವಾಗಿ ನಮ್ಮ ದೇಹಕ್ಕೆ ಆಗಿರ್ಬೋದು, ಅಪಾಯಗಳು ಎನ್ನುವಂಥದ್ದು, ವಿಪತ್ತುಗಳು ಎನ್ನುವಂಥದ್ದು, ಅನಾರೋಗ್ಯಗಳು ಎನ್ನುವಂಥದ್ದು, ಬಲಹೀನತೆಗಳು ಎನ್ನುವಂಥದ್ದು, ಅಯ್ಯೋ ಸತ್ತೋಗ್ಬಿಡ್ಲಾ ಎನ್ನುವಂಥ ಪರಿಸ್ಥಿತಿಗಳು ಎನ್ನುವಂಥದ್ದು ಅವಾಗವಾಗ ನಮ್ಮ ಜೀವಿತದಲ್ಲಿ ಏನಾಗ್ತಾ ಇರ್ತವೆ? ಬರ್ತಾ ಇರ್ತವೆ, ಅದು ಹೋಗ್ತಾ ಇರ್ತವೆ. ಇದೇ ರೀತಿಯಾಗಿ ಅನೇಕ ಭಕ್ತರ ಜೀವಿತದಲ್ಲಿಯೂ ಭಕ್ತರವರು ಆಗಿದ್ದಾರಂತಂದರೆ ಅವರು ಜಜ್ಜಲ್ಪಟ್ಟಿದ್ದಾರೆ. ಅವ್ರು ಏನಾಗಿದ್ದಾರೆ? ಜಡಿಯಲ್ಪಟ್ಟಿದ್ದಾರೆ. ತಮ್ಮ ನಂಬಿಕೆ ದೇವರ ಮೇಲೆ ಇಟ್ಟಿರುವಂಥದ್ದನ್ನು, ನಂಬಿಕೆಯನ್ನು ಸೈತಾನನು ಎಷ್ಟೋ ಸಾರಿ ಆ ನಂಬಿಕೆಯಿಂದ ಅವ್ರನ್ನ ಕುಂದಿಸಬೇಕಂತೇಳಿ ಅನೇಕ ಅನಾಹುತಗಳನ್ನು ತಂದಿಟ್ಟಾಗಲೂ ಕೂಡ ಅವರು ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಏನು ಮಾಡಲಿಲ್ಲ? ಅವರು ಬಿಡಲಿಲ್ಲ. ಅದ್ರ ಸಲುವಾಗಿ ಅವ್ರು ಏನಾದ್ರೂ ರೀ ಶ್ರೇಷ್ಠವಾಗಿರ್ತಕ್ಕಂಥ ಹೋರಾಟವನ್ನು ಭಕ್ತಿಯ ಜೀವಿತದಲ್ಲಿ ಮಾಡಿದ್ರು. ಪ್ರಿಯರು, ಇವತ್ತಿನ ದಿವಸ ಪೌಲನ ಸಾಕ್ಷಿಯನ್ನು ನಾವು ನೋಡೋಣ. 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾನು ಮೊದಲನೇ ಸಾರಿ ಪ್ರತಿವಾದ ಮಾಡಿದಾಗ ಯಾರೂ ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೇ ಇರಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮನುಷ್ಯನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾರು ಕೂಡ ನಮ್ಮ ಪಕ್ಷವಾಗಿ ಇರಲ್ಲ, ಯಾರು ಕೂಡ ನಮಗೆ ಜೊತೆಯಾಗಿ ಇರಲ್ಲ. ನಾವು ಯಾರನ್ನು ನಂಬಿರ್ತೀವೋ, ಯಾರು ನಮಗೆ ವಿಶ್ವಾಸ ಪಾತ್ರರಾಗಿ ಕಂಡು ಬರ್ತಾ ಇರ್ತಾರೋ ಅಂಥವರೇ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಬೆನ್ನಿಗೆ ಏನು ಮಾಡ್ತಾರೆ ರೀ? ಚೂರಿ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ನಮ್ಮ ಸಂಗಡ ಇರ್ತಾರೆ, ಜೊತೆಗೆ ಇರ್ತಾರೆ, ಆದರೆ ಅವರು ಏನು ಮಾಡ್ತಾರೆ? ನಮಗೆ ಮುಳ್ಳಾಗಿ ಇರುವಂಥ ಒಂದು ಸ್ಥಿತಿಗಳನ್ನು ನಮ್ಮ ಜೀವಿತದಲ್ಲಿ ನಾವು ನೋಡ್ತಾ ಇರ್ತೀವಿ. ಪೌಲನ ಜೀವಿತದಲ್ಲಿ ಕೂಡ ಅದೇ ಆಗಿರುವಂಥದ್ದು. ಆತನು ಜೀವಿಸುವಂಥ ಒಂದು ಸಮಯದಲ್ಲಿ, ದೇವರ ವಾಕ್ಯಗಳನ್ನು ಸಾರುವಂಥ ಒಂದು ಸಮಯದಲ್ಲಿ ಅನೇಕರು ಏನು ಮಾಡಿದ್ರಂತೆ? ಪೌಲನನ್ನು ಬಿಟ್ಟು ಹೊರಟು ಹೋದರು. ಪೌಲನ ಮಾತುಗಳಿಗೆ ಬೆಲೆಯನ್ನು ಕೊಡಲಿಲ್ಲ. ಪೌಲನು ಹೇಳಿದಂಥ ಮಾತುಗಳು ಅವು ಪೌಲನ ಮಾತುಗಳಾಗಿರಲಿಲ್ಲ. ಯಾರ ಮಾತುಗಳಾಗಿದ್ದವು? ದೇವರ ಮಾತುಗಳು, ದೇವರು ಉಸಿರಿಸಿರ್ತಕ್ಕಂಥ ಮಾತುಗಳಾಗಿದ್ದು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾರೂ ನನ್ನ ಕಡೆಗೆ ಆಗಲಿಲ್ಲ, ನಾನೇನಾಗಿದ್ದೇನೆ? ಒಬ್ಬಂಟಿಗನಾಗಿದ್ದೇನೆ. ಎಲ್ಲರೂ ನನ್ನನ್ನು ಏನು ಮಾಡಿದರು? ಕೈ ಬಿಟ್ಟರು. ಎಲ್ಲರೂ ನನ್ನನ್ನು ಏನು ಮಾಡಿದರು? ದೂರ ತಳ್ಳಿದರು. ಯಾರೂ ನನ್ನ ಜೊತೆಗೆ ಇರಲಾರದಂಥ ಸ್ಥಿತಿಯಲ್ಲಿ ಏಕಾಂಗಿಯಾಗಿ ನಾನು ಇರಬೇಕಾಯಿತು ಕೆಲವು ಸಂದರ್ಭದಲ್ಲಿ ಎಂಬುದಾಗಿ ಪೌಲನ್ ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ. ಮಕ್ಕಳು ಗಲಾಟೆ ಮಾಡಿಬಿಡ್ರಿ ಇಲ್ಲಿ ಹೊರಗಡೆ. ಮೈಮ್ರಾಣಿ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ. ನಮ್ಮ ಜೀವಿತದಲ್ಲಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತೀವಿ ನಾವು? ಎಲ್ಲರೂ ನಮ್ಮನ್ನು ಕೈ ಬಿಟ್ಟಂಥ ಸ್ಥಿತಿಗೆ ನಾವು ಒಳಗಾಗಿಬಿಡ್ತೀವಿ. ಪ್ರಿಯರೇ, ಮಕ್ಕಳಾಗಿರ್ಬೋದು, ಸೊಸೆಯಂದ್ರಾಗಿರ್ಬೋದು, ಅತ್ತೆಯಂದ್ರಾಗಿರ್ಬೋದು, ಅಮ್ಮಂದ್ರಾಗಿರ್ಬೋದು, ಅಪ್ಪಂದ್ರಾಗಿರ್ಬೋದು, ಏನು ಮಾಡಿಬಿಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಹಂಗೆ ಸಿಚುವೇಶನ್ಸ್ಗಳು ಹಂಗೆ ಏನಾಗ್ಬಿಡ್ತವೆ? ಕ್ರಿಯೇಟ್ ಆಗಿಬಿಡ್ತವೆ. ಆದರೆ ನಾವು ಅದಕ್ಕೆ ಏನಾಗಬಾರ್ದು? ತೊಳಲಿ ಬಳಲಿ ಹೋಗಬಾರ್ದು, ಚಿಂತೆಗೆ ನಾವು ಈಡಾಗಬಾರ್ದು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಂದರೆ, ಆತನನ್ನು ಕೈ ಬಿಟ್ಟಂಥ ಸಮಯದಲ್ಲಿ ಅಲ್ಲಿ 17ನೇ ವಚನ ಒಂದು ಸಾರಿ ಓದ್ತೀರಾ? ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ಎಲ್ಲರೂ ಕೈ ಬಿಟ್ಟರು, ಆದರೆ ದೇವರು ಆತನನ್ನು ಕೈ ಬಿಡಲಿಲ್ಲ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ತನು ನನ್ನ ಬಳಿಯಲ್ಲಿ ನಿಂತು ಬಲಹೀನನಾಗಿರುವಂಥ ನನ್ನನ್ನು, ಅನಾರೋಗ್ಯಕ್ಕೆ ಈಡಾಗಿರುವಂಥ ನನ್ನನ್ನು, ಕೈ ಬಿಡಲ್ಪಟ್ಟಂಥ ನನ್ನನ್ನು ಏನು ಮಾಡಿದರು?
ಬಲಪಡಿಸಿದರು. ಹಲ್ಲೆಲೂಯಾ. ನನ್ನ ಬಳಿಯಲ್ಲಿ ನಿಂತು ನಾನು ಯಾವ ಮಾತನ್ನು ಮಾತಾಡಿದರೆ ಜನರು ದೇವರ ಕಡೆಗೆ ಬರ್ತಾರೋ, ರಕ್ಷಣೆಯನ್ನು ಹೊಂದುತ್ತಾರೋ, ಸುವಾರ್ತೆಯನ್ನು ನಂಬುತ್ತಾರೋ, ಆ ಮಾತುಗಳನ್ನು ನನ್ನ ಬಾಯಲ್ಲಿ ದೇವರು ಇಟ್ಟರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ ಪ್ರೇಯರ್, ಸತ್ಯವೇದ ಹೇಳ್ತಾ ಇದೆ, ಎಲ್ಲರೂ ಕೈ ಬಿಟ್ಟರು ಕೂಡ ದೇವರು ನಿನ್ನನ್ನು ಯಾವತ್ತೂ ಕೂಡ ಏನು ಮಾಡಲ್ಲ, ಕೈ ಬಿಡೋದಿಲ್ಲ. ನಿನ್ನ ಬಳಿಯಲ್ಲಿ ಆತನು ಇರುವ ದೇವರಾಗಿದ್ದಾನೆ. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಭಕ್ತರು ಅನೇಕರ ಹಾಡುಗಳನ್ನು ಕಟ್ಟಿದ್ದಾರೆ. ಈಗ ಲೇಟೆಸ್ಟಾಗಿ ಬಂದಿರತಕ್ಕಂಥ ಒಂದು ಹಾಡು ಯಾವುದದು? ಹತ್ತಿರವೇ ಇರು ಯೇಸುವೆ ಕಷ್ಟದ ಸಮಯದಲ್ಲಿ. ಹಳೆಯ ಹಾಡು ಒಂದಿತ್ತು, ಭಾಳ ಇಷ್ಟವಾಗಿರ್ತಕ್ಕಂಥ ಹಾಡು, ನಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು. ಯಾವುದು? ನನ್ನ ಹತ್ತಿರವಿರು ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ. ಸಾಲದ ಸಮಯದಲ್ಲಿ ನನಗೇನಾಗಿರು? ತಂದೆಯಾಗಿರು. ಕಣ್ಣೀರಿನ ಸಮಯದಲ್ಲಿ ನನಗೇನಾಗಿರು? ತಾಯಿಯಾಗಿರು. ಒಂದು ವೇಳೆ ಅಜ್ಞಾನ ನನ್ನಲ್ಲಿ ಏನಾದರೂ ಇದ್ದರೆ, ನಾನು ಓದುವಂಥ ಸಮಯದಲ್ಲಿ ನನಗೇನಾಗಿರು? ನೀನು ಗುರುವಾಗಿರು. ಹಲ್ಲೆಲೂಯಾ. ಕತ್ತಲೆಯಲ್ಲಿ ನಾನು ನಡೀತಾ ಇದ್ದರೆ ನೀನು ನನಗೇನಾಗಿರು? ಬೆಳಕಾಗಿರು. ಭಯದಲ್ಲಿ ನಾನಿದ್ದರೆ ನೀನೇನಾಗಿರು? ಧೈರ್ಯವಾಗಿರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕ ಭಕ್ತರು ಏನು ಮಾಡ್ತಾ ಇದ್ದಾರೆ, ದೇವರು ತಮ್ಮ ಸಂಗಡ ಇದ್ದು ನಡೆಸಿದಂಥ ಸಮಯದಲ್ಲಿ ಇಂಥ ಹಾಡುಗಳನ್ನು ಏನು ಮಾಡಿದ್ದಾರೆ, ಕಟ್ಟಿ ಹಾಡಿ ದೇವರನ್ನು ಮಹಿಮೆ ಪಡಿಸಿದ್ದಾರೆ. ಪ್ರೇರಿಲ್ಲ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಕರ್ತನು ನನ್ನ ಬಳಿಯಲ್ಲಿ ನಿಂತನು. ಎಲ್ಲರೂ ಕೈ ಬಿಟ್ಟರು ಕೂಡ ದೇವರು ನನ್ನನ್ನು ಕೈ ಬಿಡಲಿಲ್ಲ. ದೇವರು ನನ್ನನ್ನು ದೂರ ತಳ್ಳಲಿಲ್ಲ. ದೇವರು ನನ್ನ ಜೊತೆಗಾರನಾಗಿದ್ದು, ಸಂಗಡಿಗನಾಗಿದ್ದು, ಯಾವ ಒಂದು ಸಂದರ್ಭದಲ್ಲಿ ನಾನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದೇನೋ, ಸೀಲನು ನನ್ನ ಸಂಗಡ ಇದ್ದನು. ಆ ಸೆರೆಮನೆಯ ಬೇಡಿಗಳು ನನ್ನ ಹತ್ರ ಇದ್ದು 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಸಮಯದಲ್ಲಿ ಕೂಡ ದೇವರು ನನ್ನನ್ನು ಕೈ ಬಿಡಲಿಲ್ಲ. ಕರ್ತನು ತಾನು ತನ್ನ ದೂತನನ್ನು ಕಳುಹಿಸಿ ಆ ಒಂದು ಬೇಡಿಗಳು ಕಳಚಿ ಬೀಳುವ ಹಾಗೆ ಮಾಡಿದನು. ದೊಡ್ಡದಾಗಿರ್ತಕ್ಕಂಥ ಭೂಕಂಪ ಎನ್ನುವಂಥದ್ದು ಆ ಸ್ಥಳದಲ್ಲಿ ಸಂಭವಿಸಿತು ಪ್ರಿಯರೇ. ಆ ಸಮಯದಲ್ಲಿ ಪೌಲ ಮತ್ತು ಸೀಲ ಏನು ಮಾಡ್ತಾ ಇದ್ದಾರೆ, ದೇವರಿಗೆ ಸ್ತುತಿ ಗೀತೆಗಳನ್ನು, ಸ್ತುತಿ ಪದಗಳನ್ನು ಹಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ಭಕ್ತರನ್ನು ಯಾಕೆ ಕೈ ಬಿಡಲ್ಲ ಅಂತಂದರೆ, ಭಕ್ತರು ಏನಾಗಿದ್ದಾರೆ ರೀ, ದೇವರಿಗೆ ಆತುಕೊಂಡು ಇದ್ದಾರೆ. ಹಲ್ಲೆಲೂಯಾ. ಕಷ್ಟಗಳು, ನಷ್ಟಗಳು, ನೋವುಗಳು ಬಂದಂಥ ಸಮಯದಲ್ಲಿ ದೇವರಿಂದ ಅವ್ರು ಏನಾಗಿಲ್ಲ, ದೂರವಾಗಿಲ್ಲ. ಬಲಹೀನತೆಗಳು ಆದಂಥ ಸಮಯದಲ್ಲಿ ಅವರು ದೇವರಿಂದ ಏನಾಗಿಲ್ಲ, ದೂರವಾಗಿಲ್ಲ. ಸತ್ಯವೇದ ಹೇಳ್ತಾ ಇದೆ, ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಕರ್ತನು ಪೌಲನ ಬಳಿಯಲ್ಲಿ ನಿಂತನು. ಅದೇ ಕರ್ತನು ಇವತ್ತಿನ ದಿವಸ ಏನಾಗಿದ್ದಾನ್ರಿ, ನನ್ನ ಬಳಿಯಲ್ಲಿ, ಭಕ್ತರೆಲ್ಲರ ಬಳಿಯಲ್ಲಿ, ಆತನ ಮಕ್ಕಳ ಬಳಿಯಲ್ಲೆಲ್ಲ ಆತನು ಇರುವಂಥ ಆತನಾಗಿದ್ದಾನೆ ಪ್ರಿಯರೇ. ಇದ್ದು ಆತನು ಏನು ಮಾಡ್ತಾನಂತ ನೋಡ್ರಿ. ಕಂಟಿನ್ಯೂ ವಾಕ್ಯ ಓದ್ತೀರಾ? ಇದಲ್ಲದೆ ಹೋದ್ರಿ 4ನೇ ಅಧ್ಯಾಯ 17ನೇ ವಚನ. ತಿಮೊಥೆಯನಿಗೆ ಬರುತ್ತೆ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. ಹಲ್ಲೆಲೂಯಾ. ದೇವ್ರು ಏನು ಮಾಡ್ತಾನೆ, ನಮ್ಮ ಬಳಿಯಲ್ಲಿದ್ದು ಸಿಂಹದ ಬಾಯಿಯೊಳಗಿಂದ ನಮ್ಮನ್ನೇನು ಮಾಡ್ತಾನೆ, ತಪ್ಪಿಸ್ತಾನೆ. ಸಿಂಹ ಯಾರು? ಅಲ್ಲಿ ಗರ್ಜಿಸುವಂಥ ಸಿಂಹ ಯಾರು? ನಮ್ಮನ್ನು ನುಂಗಬೇಕಂತೇಳಿ ಬರುವಂಥ ಸಿಂಹ ಯಾರು? ಸೈತಾನ. ಆ ಸೈತಾನನಿಂದ ನಮ್ಮನ್ನೇನು ಮಾಡ್ತಾನೆ ರೀ, ತಪ್ಪಿಸ್ತಾನೆ ಪ್ರೇಯರ್. ಅವನು ಯಾಕೆ ಬರ್ತಾನೆ? ಕಳ್ಳ ಕದ್ದುಕೊಳ್ಳೋದಕ್ಕೆ ಬರ್ತಾನೆ. ಯಾಕೆ ಬರ್ತಾನೆ? ನಿನಗೆ ನೋವನ್ನು ತರೋದಕ್ಕೆ ಬರ್ತಾನೆ. ನಿನ್ನ ಜೀವಿತವನ್ನು ಹಾಳು ಮಾಡೋದಕ್ಕೆ ಬರ್ತಾನೆ. ದೇವರ ಸಂಗಡ ನಿನಗಿರ್ತಕ್ಕಂಥ ಸಂಬಂಧವನ್ನು ಕಡಿದು ಹಾಕುವುದಕ್ಕಾಗಿ ಬರ್ತಾನೆ. ನೀನು ಒಳ್ಳೆಯ ಮಾರ್ಗದಲ್ಲಿದ್ದಿ, ಅವನಿಗೆ ಸಹಿಸೋದಕ್ಕೆ ಆಗೋದಿಲ್ಲ. ಕೆಟ್ಟ ಮಾರ್ಗದ ಕಡೆಗೆ ನಿನ್ನನ್ನು ನಡೆಸಬೇಕಂತೇಳಿ ನಿನ್ನ ಬಳಿಗೆ ಬರ್ತಾ ಇರ್ತಾನೆ. ಆದರೆ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಸಿಂಹದ ಬಾಯೊಳಗಿಂದ ನನ್ನನ್ನು ತಪ್ಪಿಸುವಂಥದ್ದು ಮಾತ್ರವಲ್ಲ, ಕೆಲವೊಂದು ಸಂದರ್ಭದಲ್ಲಿ ಹೆಂಗಿರುತ್ತಂದರೆ, ದುಷ್ಟನು ಆಲೋಚನೆಗಳನ್ನು ಕೊಟ್ಟಂಥ ಸಮಯದಲ್ಲಿ ತಪ್ಪು ಮಾಡಿಬಿಡೋಣ ಅಂತೇಳಿ ಏನು ಮಾಡ್ತಾ ಇರುತ್ತೆ, ಮನಸ್ಸು ಅನ್ನಿಸ್ತಾ ಇರುತ್ತೆ. ಹೆಂಗೆ ಅನ್ನಿಸ್ತಾ ಇರುತ್ತೆ ರೀ, ತಪ್ಪು ಮಾಡಿಬಿಡೋಣ, ಪಾಪ
ಮಾಡಿಬಿಡೋಣ, ಕೆಟ್ಟ ಕಾರ್ಯಗಳು ಮಾಡಿಬಿಡೋಣ, ದುಷ್ಕೃತ್ಯಗಳನ್ನು ಮಾಡಿಬಿಡೋಣ. ದೇವರು ಯಾವುದು ಬೇಡ ಎಂಬುದಾಗಿ ಹೇಳ್ತಾ ಇದ್ರು ಅಂತಹ ಕಾರ್ಯಗಳನ್ನೇ ಮಾಡಿಬಿಡೋಣ, ಹೇಸಿಗೆ ಕಾರ್ಯಗಳನ್ನು ಮಾಡಿಬಿಡೋಣ ಅಂತೇಳಿ ಕೆಲವೊಂದು ಸಂದರ್ಭದಲ್ಲಿ ಸೈತಾನ್ ಏನು ತರ್ತಾ ಇರ್ತಾನೆ, ಆಲೋಚನೆಗಳನ್ನು ತರ್ತಾ ಇರ್ತಾನೆ. ದೇವರ ಮಾರ್ಗದಿಂದ ದೂರ ಮಾಡಬೇಕು ಎಂಬುದಾಗಿ ಅಂದುಕೊಳ್ತಾ ಇರ್ತಾನೆ ಪ್ರೇರೆ. ಆ ಸಮಯದಲ್ಲಿ ದೇವ್ರು ಏನು ಮಾಡ್ತಾನೆ, ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ದೇವರು ನಮಗೆ ಏನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಎಂತಹ ಸಹಾಯ ಮಾಡ್ತಾರೆ ಅಂದರೆ ನಾವು ನೋಡ್ತಾ ಇದ್ದೇವೆ, ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡ್ತಾನಂತೆ. ಹಲ್ಲೆಲೂಯಾ. ಯಾವ ಕೃತ್ಯ? ದುಷ್ಟಕೃತ್ಯ, ದುಷ್ಟರು ಮಾಡುವಂಥ ಕಾರ್ಯಗಳು, ಅಸಹ್ಯವಾಗಿರ್ತಕ್ಕಂಥ ಕಾರ್ಯಗಳು, ಕೆಟ್ಟದಾಗಿರುವಂಥ ಕಾರ್ಯಗಳು, ಅವುಗಳನ್ನು ಮಾಡಲಾರದ ಹಾಗೆ ದೇವರು ನನ್ನನ್ನು ಕಾಪಾಡ್ತಾನೆ. ಹಲ್ಲೆಲೂಯಾ. ಕಾಪಾಡ್ತಾನೆ. ಯಾಕೆ ಕಾಪಾಡ್ತಾನಂದರೆ, ನೀನು ದುಷ್ಕೃತ್ಯವಾಗಿರ್ತಕ್ಕಂಥ ಲೋಕಕ್ಕೆ ಸೇರುವಂಥವರು ಅಲ್ಲ. ನಮ್ಮ ಸುಕೃತ್ಯಗಳು ಎಲ್ಲಿಗೆ ಹೋಗ್ತವೆ? ಪರಲೋಕಕ್ಕೆ ಹೋಗ್ತವೆ. ನಾವು ಮಾಡುವಂಥ ಒಳ್ಳೆ ಕಾರ್ಯಗಳಿಗೋಸ್ಕರವಾಗಿ ದೇವರು ಬಹುಮಾನಗಳನ್ನು ಇಟ್ಟಿದ್ದಾನೆ. ಆ ನಮ್ಮ ಸುಕೃತ್ಯಗಳು ಹೋಗುವಂಥ ಒಳ್ಳೆಯ ಲೋಕ ಯಾವುದ್ರದು? ಪರಲೋಕ. ಆ ಪರಲೋಕಕ್ಕೆ ನಮ್ಮನ್ನು ಏನು ಮಾಡ್ತಾನೆ ಆತ? ಸಿದ್ಧಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು ಜೀವಿತದಲ್ಲಿ ಪ್ರತಿ ದಿವಸವೂ ಕೂಡ ನಾವೇನು ಮಾಡ್ತೀವಿ? ಸಿದ್ಧರಾಗ್ತಾ ಇರ್ತೀವಿ. ಈಗ ಪರಿಶುದ್ಧವರಿದ್ದಾರೆ, ಹೋಗ್ತಾ ಇದ್ದಾರೆ ಟ್ಯಾಕ್ಟ್ರಿಗೆ. ಈಗ ಏನು ಮಾಡ್ತಾರೆ ಅವರು? ಫಾರ್ಮ್ ಯಾವುದದು? CSF, ಸೆಂಟ್ರಲ್ ಸ್ಟೇಟ್ ಫಾರ್ಮ್. ಏನು ಮಾಡ್ತಾರೆ? ಅಲ್ಲಿ ಹೋಗಿ ಗಾಡಿ ಹೊಡೆಯೋಕ್ಕೆ ಹೋಗ್ತಾರೆ, ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡೋಕ್ಕೆ ಹೋಗ್ತಾರೆ. ಟ್ರಿಲ್ಲರ್ಗಳು ಮತ್ತು ಅವು ಇನ್ನು ಏನೇನಂತಾರೆ, ಮಡಿಕೆ ಮತ್ತು ಕುಂಟೆ, ಅವು ಏನೇನೋ ಎಲ್ಲ A to Z ಒಟ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರುವಂಥದ್ದು ಮಣ್ಣನ್ನು ಹದ ಮಾಡುವಂಥ ಸಾಮಗ್ರಿಗಳೆಲ್ಲದರ ಕುರಿತಾಗಿ ಅವ್ರು ಏನು ಮಾಡ್ತಾರೆ? ಅವಗಾಹನೆ ಉಳ್ಳವರಾಗಿ ಇರ್ತಾರೆ. ಅಲ್ಲಿಗೆ ಟ್ಯಾಕ್ಟ್ರಿಗೆ ಹೋಗೋದಕ್ಕೆ ಅವರು ಒಂದು ಸಮಯವನ್ನು ಇಟ್ಟಿರ್ತಾರೆ. ಏನು ಸಮಯ? 8 ಗಂಟೆಗೆ ನೀವು ಬರಬೇಕು ಅಂತೇಳಿ. ಆಯ್ತಾಗ 8 ಗಂಟೆಗೆ ಹೋಗಮ್ಮ ಅಂತೇಳಿ ಇನ್ನೊಂದು 5 ನಿಮಿಷ ಕಡಿಮೆ ಇರುತ್ತಾ, ಆವಾಗ ಎದ್ದು ರೆಡಿಯಾಗಿ ಹೋಗ್ಬಿಡೋಣ ಅಂತೇಳಿ ಅಂದರೆ ಹೋಗೋಕ್ಕಾಗುತ್ತಾ? ಆಗಲ್ಲ. ಅದು ಸೆಂಟ್ರಲ್ ಫಾರ್ಮ್. ಏನು ಮಾಡ್ತಾರೆ? ಅದು ಏನು ಮಾಡ್ತಾರೆ? ಅಲ್ಲಿಗೆ ಹೋದರೆ ಅಲ್ಲವೂ ಮಾಡಲ್ಲ. ಯಾಕೆ ಹೇಳ್ರಿ? ಮುಂಚಿತವಾಗಿ ನೀನು ಸಿದ್ಧವಾಗಿ ಅವ್ರು ಹೇಳಿರ್ತಕ್ಕಂಥ ಸಮಯದಕ್ಕಿಂತ ಮುಂಚಿತವಾಗಿ ನೀನೇನು ಮಾಡಬೇಕು? ಕೆಲಸಕ್ಕೆ ಹಾಜರಾಗಬೇಕು. ಒಂದು ವೇಳೆ ಕೆಲಸಕ್ಕೆ ಹಾಜರಾಗಲಾರ್ದೆ ಸಮಯವನ್ನು ಮೀರಿ ನೀನು ಹೋದರೆ ನಿನಗೇನಿಲ್ಲ, ಅಲ್ಲಿ ಕೆಲಸ ಇಲ್ಲ, ಒಳಗಡೆ ನಿನ್ನನ್ನು ಕರೆದುಕೊಳ್ಳೋದಿಲ್ಲ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರು ನಮ್ಮನ್ನು ಕೂಡ ಸಿದ್ಧ ಮಾಡ್ತಾ ಇದ್ದಾನೆ. ಯಾಕೆ ನಾವು ವಾಕ್ಯ ಕೇಳಬೇಕಂದ್ರೆ, ವಾಕ್ಯ ಕೇಳಲಾರ್ದೇ ಇದ್ದರೆ ನಮಗೇನಾಗಲ್ಲ? ಸತ್ಯ ಗೊತ್ತಾಗಲ್ಲ. ಅಟೆಂಡೆನ್ಸ್ ಎನ್ನುವಂಥದ್ದು ಬೀಳಲ್ಲ, ಹಾಜರಿ ಅನ್ನುವಂಥದ್ದು ಬೀಳಲ್ಲ. ಪ್ರತಿ ದಿವಸ ನಮಗೆ ವಾಕ್ಯ ಎನ್ನುವಂಥ ಆಹಾರ ಸಿಗಲಾರ್ದೇ ಇದ್ದರೆ, ವಾರಕ್ಕೊಂದ್ಸರಿ ಆಗಿರಲಿ, 3 ದಿವಸಕ್ಕೊಂದ್ಸರಿ ಆಗಿರಲಿ, ವಾಕ್ಯ ಎನ್ನುವಂಥ ಆಹಾರ ನಮಗೆ ದೊರೆಯಲಾರದೇ ಇದ್ದರೆ ನಾವೇನಾಗ್ಬಿಡ್ತೀವಿ? ಲೋಕದೊಳಗಡೆ ಈಸಿಯಾಗಿ ಬಿದ್ದೋಗ್ಬಿಡ್ತೀವಿ, ಸೋತೋಗ್ಬಿಡ್ತೀವಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಎಲ್ಲಿಗೋಸ್ಕರವಾಗಿ? ಪರಲೋಕಕ್ಕೆ ನಾವು ಹೋಗಬೇಕು, ಸೇರಬೇಕು. ಪರಲೋಕ ಎನ್ನುವಂಥದ್ದು ಶಾಶ್ವತವಾಗಿರ್ತಕ್ಕಂಥ ಪಟ್ಟಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನನಗೆ ಭಾಳ ಇಷ್ಟ ಯಾವುದಂದರೆ, ಎರಡನೇ ಬರುವಿಕೆ ಬಗ್ಗೆ ಸಂದೇಶ ಹೇಳಬೇಕು, ಪರಲೋಕದ ಬಗ್ಗೆ ಸಂದೇಶ ಹೇಳ್ಬೇಕಂತೇಳಿ. ಕೆಲವೊಬ್ಬರು ಬೋಧಕರು ಅವರು ಏನಂತ ಹೇಳ್ತೀವಿ, ಡಿಗ್ನಿಟಿ ಸಲುವಾಗಿ ಹೇಳ್ತಾ ಇದ್ದರು, ಅಥವಾ ಜನರನ್ನು ವಾಕ್ಯದ ಕಡೆಗೆ ಸೆಳಿಬೇಕಂತೇಳಿ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಏನು ಹೇಳ್ತಾರೆ ರೀ? ಜಾಸ್ತಿ ಏನಾಗಬೇಕು? ನಾವು ರಿಚ್ ಆಗಬೇಕು. ಏನಾಗಬೇಕು? ಶ್ರೀಮಂತರಾಗಬೇಕು. ಏಸಪ್ಪು ನಂಬಿದ್ರೆ ನಮಗೆ ಶ್ರೀಮಂತಿಕೆ ಬರುತ್ತೆ. ಯಾಕಂದ್ರೆ ಏಸಪ್ಪು ನಂಬಿದಾಗನೇ ನಾವು ಶ್ರೀಮಂತರು. ಯಾಕೆ ಹೇಳ್ರಿ? ಶ್ರೀಮಂತನ ಮಕ್ಕಳು ನಾವು. ಹಲ್ಲೆಲೂಯಾ. ಶ್ರೀಮಂತನ ಮಕ್ಕಳು ನಾವು ಬಡವರಾಗಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದು ರೀ? ಪರಲೋಕದ ಕುರಿತಾಗಿ ನಾವು ಹೇಳಬೇಕು. ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಆತನು ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಸಾರಿ ಓದ್ತೀರಾ ವಚನ? ಮಾರ್ಕನ ಬರೆದ ಸುವಾರ್ತೆ ತೆಗರಿ, 1ನೇ ಅಧ್ಯಾಯ, ಬೇಗ. ವಚನ. ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು,
ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಏನು ಪರಿಪೂರ್ಣವಾಯಿತು? ಕಾಲ ಎನ್ನುವಂಥದ್ದು ಪರಿಪೂರ್ಣವಾಯಿತು. ದೇವರ ರಾಜ್ಯದ ಕಡೆಗೆ ನಾವು ತಿರುಗಿಕೊಳ್ಳಬೇಕು. ತಿರುಗುವಂಥದ್ದು ಮಾತ್ರವಲ್ಲ, ಸುವಾರ್ತೆಯನ್ನು ನಾವು ನಂಬಬೇಕು. ಆತನು ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ನಾನಾ ಥರವಾಗಿರುವಂಥ ರೋಗಗಳನ್ನು, ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಮತ್ತಾಯನ ಬರೆದ ಸುವಾರ್ತೆ 4:23 ವಚನದಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬರೋಣದ ಕುರಿತಾಗಿ ನಾವು ಹೆಚ್ಚಾಗಿ ಮಾತಾಡಿಕೊಳ್ಳುವವರು ಆಗಬೇಕು. ಈ ಲೋಕದಲ್ಲಿರುವಾಗ ನಾವು ಎಲ್ಲ ನೋಡ್ತಾ ಇರ್ತೀವಿ, ಶ್ರೀಮಂತಿಕೆಯನ್ನು ನೋಡ್ತಾ ಇರ್ತೀವಿ, ಬಡತನವನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಆದರೆ ಯೇಸು ಸ್ವಾಮಿ ನಂಬಿದ ಮಕ್ಕಳೆಲ್ಲರೂ ಕೂಡ ಏನಾಗಿದ್ದಾರೆ? ಬಡವರಲ್ಲ. ಯಾಕಂದರೆ ವಾಕ್ಯ ಹೇಳ್ತಾ ಇದೆ, ಯೇಸು ಶ್ರೀಮಂತನಾಗಿದ್ದಾಗಲೂ ಕೂಡ ನಾವು ಐಶ್ವರ್ಯವಂತರಾಗಬೇಕೆಂದು ಆತನು ಬಡವನಾದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಪೌಲನನ್ನು ದೇವರು ಯಾಕೆ ಸಿದ್ಧಪಡಿಸ್ತಾ ಇದ್ದಾರೆ ಅಂದರೆ ಪರಲೋಕಕ್ಕೆ ಆತನನ್ನು ಕರೆದುಕೊಂಡು ಹೋಗಬೇಕು ಎಂಬುದಾಗಿ. ಹಲ್ಲೆಲೂಯಾ, ಆ ವಚನ ನಾವು ನೋಡ್ತಾ ಇದ್ದೇವೆ. ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಹಲ್ಲೆಲೂಯಾ, ಎಲ್ಲಿ ಸೇರಿಸ್ತಾನೆ ನಮ್ಮನ್ನು? ಪರಲೋಕಕ್ಕೆ, ಪರಲೋಕ ರಾಜ್ಯಕ್ಕೆ. ನಮ್ಮದು ಕರ್ನಾಟಕ ರಾಜ್ಯ. ಈಗ ಆತ್ಮಿಕವಾಗಿ ನಮ್ಮದು ಯಾವ ರಾಜ್ಯ? ಆತ್ಮಿಕವಾಗಿ ಯಾವ ರಾಜ್ಯ? ಲೌಕಿಕವಾಗಿ ನಮ್ಮದು ಕರ್ನಾಟಕ. ಹಲ್ಲೆಲೂಯಾ, ಆತ್ಮಿಕವಾಗಿ ನಮ್ದು ಯಾವ ರಾಜ್ಯ ರೀ? ಪರಲೋಕ ರಾಜ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಏನಂತೇಳಿ? ಆ ಪರಲೋಕ ರಾಜ್ಯಕ್ಕೆ ನಾವು ಸೇರಿಸಲ್ಪಡುವಂಥವರು ಆಗಬೇಕು. ಅದರ ಸಲುವಾಗಿ ದೇವರು ಏನು ಮಾಡ್ತಾ ಇದ್ದಾನೆ? ನಮ್ಮ ಬಳಿಯಲ್ಲಿ ಆತನು ಇರ್ತಾ ಇದ್ದಾನೆ. ದುಷ್ಕೃತ್ಯಗಳನ್ನು ಮಾಡಲಾರ್ದಾಗಿ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಅನೇಕವಾಗಿರ್ತಕ್ಕಂಥ ವಿಪತ್ತುಗಳು, ಸಿಂಹದ ಬಾಯೊಳಗಿಂದ ನಮ್ಮನ್ನು ತಪ್ಪಿಸ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ಕಾರಣ ಏನಂದರೆ ನಾವು ಆತನು ಎಲ್ಲಿದ್ದಾನೋ ಅಲ್ಲಿಯೇ ಇರಬೇಕು ಎನ್ನುವಂಥದ್ದು ದೇವರ ಚಿತ್ತವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಈ ಲೋಕದಲ್ಲಿ, ಈ ಭೂಮಿಯಲ್ಲಿ ನಾವು ಏನು ಮಾಡ್ತೀವಿ? ಎಷ್ಟು ಆರೋಗ್ಯ ಐತಂದ್ರೂ ಕೂಡ ಏನಾದರೂ ಒಂದು ಅನಾರೋಗ್ಯ ಅನ್ನುವಂಥದ್ದು ಅವನಿಗೆ ಬಂದೇ ಬರುತ್ತೆ. ಹಲ್ಲೆಲೂಯಾ, ಅನಾರೋಗ್ಯ ಇರಲಾರ್ದವ್ರು ಯಾರಾದರೂ ಇದ್ದಾರಾ? ಮೂಗಿಗೆ ಏನು ಬರುತ್ತೆ? ನೆಗಡಿ ಬರುತ್ತೆ. ಹಲ್ಲೆಲೂಯಾ, ಗಂಟ್ಲು ಕೊರಕ ಅಂತ ಅನ್ನತ್ತೆ ಯಾವಾಗ? ಕೆಮ್ಮು ಎನ್ನುವಂಥದ್ದು ಬಂದಾಗ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ದೇಹಕ್ಕೆ ಜ್ವರ ಎನ್ನುವಂಥದ್ದು ಅವಾಗವಾಗ ಬರ್ತಾ ಇರುತ್ತೆ. ಎಲ್ಲ ಕಾಲದಲ್ಲಿ, ಚಳಿಗಾಲಕ್ಕೆ ಒಂದು ರೋಗ, ಮಳೆಗಾಲಕ್ಕೆ ಒಂದು ರೋಗ, ಬೇಸಿಗೆ ಕಾಲಕ್ಕೆ ಒಂದು ರೋಗ, ಆಗೊಂದು ರೋಗ, ಈಗೊಂದು ರೋಗ, ಗಾಳಿ ಚೇಂಜ್ ಆಗಿದೆ ಅಂತೇಳಿ ಒಂದು ರೋಗ, ನೀರು ಕುಡಿದ್ರೆ ಒಂದು ರೋಗ, ಊಟ ಮಾಡಿದರೆ ಒಂದು ರೋಗ. ಹಲ್ಲೆಲೂಯಾ, ಆದರೆ ದೇವ್ರ ವಾಕ್ಯ ಹೇಳುತ್ತೆ ಪರಲೋಕದಲ್ಲಿ ಯಾವ ರೋಗಗಳು ಇಲ್ಲ. ಈ ಲೋಕದಾಗ ನೀವು ಯಾರಾದರೂ ಕುಂಟರಿರ್ತಾರಲ್ಲ, ಒಂದು ವೇಳೆ ಅವ್ರನ್ನ ದೇವ್ರು ನಂಬಿದ್ರಪ್ಪ ಅಂದ್ರೆ ಪರಲೋಕಕ್ಕೆ ಸೇರಿಸಲ್ಪಟ್ಟರೆ ಅವರು ಕುಂಟರಾಗಿ ಇರೋದಿಲ್ಲ, ಕುರುಡರಾಗಿ ಇರೋದಿಲ್ಲ. ಅದನ್ನು ಯೇಸು ಸ್ವಾಮಿಯವರು ಏನು ಮಾಡಿರುವಂಥದ್ದು ಹೇಳಿರುವಂಥದ್ದು. ಹಲ್ಲೆಲೂಯಾ, ಅಲ್ಲಿ ದುಃಖವಿಲ್ಲ, ಮರಣವಿಲ್ಲ, ಗೋಳಾಟವಿಲ್ಲ. ಹಲ್ಲೆಲೂಯಾ, ಸಾಮಾನ್ಯವಾಗಿರುವಂಥ ಸಂಗತಿಗಳು ಇವು ಅಲ್ವೇ ಅಲ್ಲ ಪ್ರಿಯರೇ. ಆ ಪರಲೋಕ ರಾಜ್ಯಕ್ಕೆ ನಾವು ಸಂಬಂಧಪಟ್ಟಂಥವ್ರು. ಈ ಲೋಕದಲ್ಲಿ ಎಲ್ಲ ಇದೆ, ಸಂಕಟ ಇದೆ, ನೋವಿದೆ, ಬಲಹೀನತೆಗಳಿದ್ದಾವೆ, ಬಾಧೆಗಳಿದ್ದಾವೆ. ಆದರೆ ದೇವರು ನಂಬಿದಾಗ ಆ ಬಾಧೆಗಳು, ಆ ಬಲಹೀನತೆಗಳನ್ನು ದೇವರು ಏನು ಮಾಡ್ತಾನೆ? ಸೈಡ್ ಮಾಡ್ತಾನೆ ಪ್ರಿಯರೇ, ದೂರ ಮಾಡ್ತಾನೆ. ಕೆಲವೊಂದು ಬಲಹೀನತೆಗಳನ್ನು, ಕೆಲವೊಂದು ನೋವುಗಳನ್ನು ನಾವು ಅನುಭವಿಸಲೇಬೇಕು. ಕಾರಣ ಏನಂದ್ರೆ ಅದು ದೇವರ ಒಂದು ಚಿತ್ತ. ಹಲ್ಲೆಲೂಯಾ, ಯಾಕಂದರೆ ಪೌಲನು ಎಷ್ಟು ಮರ್ಮಗಳನ್ನು ತಿಳಿಸಿದಾಗಲೂ ಕೂಡ ಪೌಲನಿಗೆ ಏನಾಗಿತ್ತು? ಒಂದು ರೋಗ ಎನ್ನುವಂಥದ್ದು ಇತ್ತು ಪ್ರಿಯರೇ. ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಭಕ್ತರು ಹೇಳ್ತಾರೆ, ಕೆಲವು ಜನ ಬೈಬಲ್ ಸ್ಟಡಿ ಮಾಡಿದವರು, ಪೌಲನಿಗೆ ಏನಿತ್ತಂತೆ? ಕಣ್ಣಿನ ಒಂದು ಸಮಸ್ಯೆ ಇತ್ತು. ಇನ್ನು ಕೆಲವೊಬ್ರು ಹೇಳ್ತಾರೆ ಪೌಲನಿಗೆ ಒಂದು ಯಾವುದೋ ಒಂದು ಚರ್ಮ ಏನಂತೀವಿ ನರಗಳ ಒಂದು ದೋಷ, ಒಂದು ದೌರ್ಬಲ್ಯ ಎನ್ನುವಂಥದ್ದು ಇತ್ತು ಅಂಥೇಳಿ. ಏನೋ ಒಂದು ಮುಳ್ಳು ಎನ್ನುವಂಥದ್ದು ಪೌಲನ ಜೀವಿತದಲ್ಲಿ ಇತ್ತು. ಪೌಲನ ಅದ್ರ ಸಲುವಾಗಿ ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾನಂತೆ? 3 ಸಾರಿ ಪ್ರಾರ್ಥನೆ ಮಾಡ್ತಾನೆ. ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾನೆ? ದೇವರೇ, ಈ ಮುಳ್ಳನ್ನು ನನ್ನಿಂದ ತೆಗೆದು ಹಾಕು, ದೂರ ಮಾಡು ಎಂಬುದಾಗಿ 3 ಸಾರಿ. 2ನೇ ಕೊರಿಂಥ 12 ಒಂದು ಸಾರಿ ತೆಗಿತೀರಿ? ಕೊರಿಂಥದವ್ರಿಗೆ ಬರೆದ ಪತ್ರಿಕೆ ತೆಗ್ದಿದ್ದೀರಿ? ನಿಮಿಷ, 2 ಕೊರಿಂಥ
12ನೇ ಅಧ್ಯಾಯ ತೆಗೆದಿದ್ದೀರಿ, ಓದ್ತಿರಿ ಒಂದು ಸಾರಿ. 9ನೇ ವಚನ, 8ನೇ ವಚನ ಹೋದ್ರಿ. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಪೌಲನು ಹೇಳ್ತಾನೆ, ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯವಾಗಿದ್ದಲ್ಲಿಯೇ ಬಹು ಸಂತೋಷವಾಗಿ ನಾನು ಹೆಚ್ಚಳ ಪಡುವೆನು. ಹಲ್ಲೆಲೂಯಾ. ಮತ್ತೆ ಹೇಳ್ತಾನೆ, ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನು ಆಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪೌಲನ್ನು ಮುಳ್ಳು ಇರುವಂಥ ಸಮಯದಲ್ಲಿ, ಸೈತಾನ ಬಂದು ಕಾಡಿಸುವಂಥ ಸಮಯದಲ್ಲಿ ಪೌಲನ್ನು ಹೇಳ್ತಾ ಇದ್ದಾನೆ ಏನಂತೇಳಿ, ಈ ಪೀಡೆ ನನ್ನ ಬಿಟ್ಟು ತೊಲಗಲಿ ಅಂತೇಳಿ 3 ಸಾರಿ ನಾನು ಪ್ರಾರ್ಥನೆ ಮಾಡಿದೆ. ಅವಾಗ ದೇವರು ಹೇಳ್ತಾ ಇದ್ದಾನೆ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಲೋಕದಲ್ಲಿ ಎಲ್ಲ ಇದ್ದಾವೆ, ಅನಾರೋಗ್ಯಗಳಿದ್ದಾವೆ, ಬಲಹೀನತೆಗಳಿದ್ದಾವೆ, ಬಡತನಗಳಿದ್ದಾವೆ, ಏನೆಲ್ಲ ಕಾರ್ಯಗಳಿದ್ದಾವೆ. ಆದರೆ ಪರಲೋಕ ರಾಜ್ಯದಲ್ಲಿ ಇಲ್ಲಿರುವಂಥದ್ದು ಯಾವುದು ಕೂಡ ಇಲ್ಲ. ಅಲ್ಲಿರುವಂಥ ಸಂತೋಷನೇ ಬೇರೆ, ಇಲ್ಲಿರ್ತಕ್ಕಂಥ ಸಂತೋಷನೇ ಬೇರೆ. ಅಕ್ಕೊಳ್ತಾ ಇರ್ತಾರೆ, ಅಕ್ಕೊಳ್ಳೋರು ನಸಿ ತಿಕ್ಕುವಂಥವ್ರು ತಿಕ್ಕಲಾರ್ದೆ ಇದ್ರಪ್ಪ ಅಂದ್ರೆ ಏನಾಗ್ಬಿಡ್ತಾರೆ ಆ ಟೈಮ್ಗೆ ಅವ್ರಿಗೆ. ಇವಾಗ ಏನಾಗತ್ತೆ ರೀ, ಏನೋ ಕಳ್ಕೊಂಬಿಟ್ಟಿದ್ದೀನಿ, ಏನೋ ಆಗ್ಬಿಡಿ ಒಂಥರ ಹುಚ್ಚರದಂಗೆ ಆಗ್ಬಿಡ್ತಾರೆ. ಮೊನ್ನೆ ನಾನು ಇದು ಗಿಣವರದಾಗ ಛತ್ತ ಹಾಕ್ಬೇಕಾದ್ರೆ ಅಲ್ಲಿ ಬಂಗಲ್ಲಿ ಇವತ್ತು ಒಬ್ಬತ್ತು ಬಂದಿದ್ದ, ಅದು ಭಾಳ ಕುಡಿಯುವಂಥ ವ್ಯಕ್ತಿ. ನಮ್ಮ ಮನೆಗೂ ಬಂದಿದ್ದ, ಛತ್ ಕೆಳಗಡೆ ಮನೆಯದು ಅವು ಕಿತ್ತಕ್ಕ ಗಣೇಶ್ ಕರ್ಕೊಂಬಂದಿದ್ರಲ್ಲ ಆ ವ್ಯಕ್ತಿ. ಫುಲ್ಲು ತೆಳ್ಳಗಿದ್ದಾನೆ, ಫುಲ್ಲು ಕುಡಿತಾನೆ ಯಪ್ಪ. ಇಲ್ಲಿ ಗಿಣವರಕ್ಕೆ ಅವತ್ತು ಹೋಗಿದ್ದೀವಿ, ಹಿಂಗೆ ಹೋಗ್ತಾನೆ ಬರ್ತಾನೆ, 50 ರೂಪಾಯಿ ಕೊಡು ತಿಪ್ಪಣ್ಣ, 50 ರೂಪಾಯಿ ಕೊಡು, 50 ರೂಪಾಯಿ ಕೊಡು ಅಂತಾನೆ. ಮತ್ತೆ ಹೋಗ್ತಾನೆ ಬರ್ತಾನೆ, 50 ಒಟ್ಟೆ ನಿಂದಿರ್ತಿಲ್ಲ. ಆ ಕೆಲಸ ಮಾಡಿ ಈ ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾರೆ, ಛತ್ತ ಹಾಕ್ತಾ ಇದ್ದಾರೆ. ಒಟ್ಟು ಆತನಿಗೆ ಏನಾಗ್ತಾ ಇಲ್ಲ, ಸಮಾಧಾನ ಆಗ್ತಾ ಇಲ್ಲ. ಆ ಗಣೇಶ್ ಹೇಳ್ತಾ ಇದ್ದಾರೆ ಏನಂತೇಳಿ ಅಂದರೆ, ಅಯ್ಯ ನಾನು ಅವಾಗಲೇ 250 ರೂಪಾಯಿ ಕೊಟ್ಟಿನಿ, 5 ಸಾರಿ ನಾನು ಕೊಟ್ಟಿದ್ದೀನಿ. ಎಷ್ಟು ಸಾರಿ ಕೊಟ್ಟಾನಂತೆ? 5 ಸಾರಿ 50 ರೂಪಾಯಿ. ಹಿಂಗೆ ಬರ್ತಾನೆ, ಇಸ್ಕೊತಾನೆ, ಹೋಗ್ತಾನೆ, ಆಯಿತು ಹೋಗಿ ಕುಡ್ದು ಮತ್ತೆ ಬಂದುಬಿಡ್ತಾನೆ, ಮತ್ತೆ ಕೇಳ್ತಾನಯ್ಯ ಅಂತೇಳಿ. ಹಲ್ಲೆಲೂಯಾ. ನಾವು ಹಳ್ಳಿಗೆ ಅದು ಇದು ಏನಂತೆ ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ಬಾರಿಗೆಗಳು ಬೇಕಲ್ಲ, ಆ ಬಾರಿಗೆ ತರಬೇಕು, ಮತ್ತು ಸೆಂಟ್ರಿಂಗ್ದು ಬೈಂಡಿಂಗ್ ವೈರ್ ತರಬೇಕಂತೇಳಿ ಹೋಗಿದ್ವಿ. ಅಲ್ಲಿ ಬೈಂಡಿಂಗ್ ವೈರ್ ಉಳಿದದ ಬರ್ರಿ ಅಂತೇಳಿ ತಿಪ್ಪಣ್ಣ ಹೇಳಿದ್ರೆ ಅಲ್ಲಿಗೆ ಹೋದರೆ, ಅಯ್ಯಪ್ಪ ಬೈಂಡಿಂಗ್ ವೈರ್ ದುಡ್ಡು ಯಾರು ಇವ್ರು ಕೊಟ್ಟಿಲ್ಲ, ಆ ಬೈಂಡಿಂಗ್ ವೈರ್ ಹೋಗಿ ಏನು ಮಾಡಿಬಿಟ್ಟಿದ್ದಾನೆ, ಮಾರಿ ಕುಡಿದು ಬಂದಿದ್ದಾನೆ. ಮತ್ತೆ ಏನು ಮಾಡಿದ್ದಾನೆ, ನಾವು ಹೋದ ಟೈಮಿಗೆ ಮತ್ತೆ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಏನಾಗುತ್ತೆ ಅದು, ಆ ಒಂದು ಚಟ ಎನ್ನುವಂಥದ್ದು ಏನು ಮಾಡುತ್ತೆ, ಆ ಸಮಯಕ್ಕೆ ಇರಲಾರ್ದೆ ಹೋದ್ರೆ ಏನು ಮಾಡುತ್ತೆ, ಅದು ಮನುಷ್ಯನನ್ನು ಅಲಿಯುವ ಹಾಗೆ ಮಾಡುತ್ತೆ. ಏನೋ ಒಂದು ಕಳ್ಕೊಂಡ್ಬಿಟ್ಟಿದ್ದೀನಿ, ಏನೋ ಒಂದು ಆಗಿಬಿಟ್ಟಿದೆ ಅಂತೇಳಿ. ಆದರೆ ಊಟ ಮಾಡಿದ ಮನುಷ್ಯ ಮತ್ತೆ ಊಟ ಮಾಡಿದ್ರೆ ಮಾಡ್ತಾನೆ, ಮಾಡಲ್ಲ. ಯಾಕಂದರೆ ತೃಪ್ತಿ ಅನ್ನುವಂಥದ್ದು ಎಲ್ಲಿದೆ, ಊಟದಲ್ಲಿದೆ. ಚಟಗಳಲ್ಲಿ ತೃಪ್ತಿ ಸಿಗಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇದೆಲ್ಲ ಎಲ್ಲಿದಾವ್ರಿ, ಈ ಲೋಕದಲ್ಲಿದ್ದಾವೆ, ಮತ್ತು ನರಕದಲ್ಲಿ ಕೂಡ ಇದ್ದಾವೆ. ಭೂಮಿಯಲ್ಲಿರುವಂಥ ಕೆಟ್ಟ ಕಾರ್ಯಗಳೆಲ್ಲವೂ ಎಲ್ಲಿದ್ದಾವೆ, ನರಕದಲ್ಲಿ ಇದ್ದಾವೆ. ಇದ್ದ ರೀತಿಯಲ್ಲಿ ಕಾಣ್ತಾವೆ. ಅಲ್ಲಿ ಒಳಗಡೆ ಹೋದ್ಮೇಲೆ ಆಟ ಎಲ್ಲ ಏನಾಗುತ್ತೆ, ಸೀನ್ ಚೇಂಜ್ ಆಗುತ್ತೆ ಅಂತಾರಲ್ಲ, ಸೀನ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ನರಕದಾಗ ನೋಡೋಕೆ ಭಾಳ ಚೆಂದ ಕಾಣುತ್ತಾ, ಒಳಗಡೆ ಎಂಟ್ರಿ ಕೊಟ್ಟ ಮೇಲೆ ಹೊರ ಕಾಣೋದು ಯಾವುದು ಕೂಡ ಇರಲ್ಲ. ಅಲ್ಲಿರೋದೆಲ್ಲ ಏನಿದಾವ್ರಿ, ಹುಳಗಳಿದ್ದಾವೆ, ಬೆಂಕಿ ಇದೆ, ಬೆಂಕಿ ಉರಿತಾ ಇರುತ್ತೆ, ಹುಳಗಳು ಕಡಿತಾ ಇರ್ತವೆ. ನಮಗೆ ಯಾವಾಗಾದ್ರೂ ನೋವಾದ್ರಪ್ಪ ಅಂದ್ರೆ ಎಷ್ಟು ನಾವು ತಡ್ಕೊತೀವಿ ಹೇಳ್ರಿ, ಹಲ್ಲು ಕಡಿಯುವಂಥ ಒಂದು ಸೌಂಡ್ ಬರುತ್ತೆ. ಯಾವಾಗ, ಭಾಳ ನೋವಾದಾಗ. ಹಲ್ಲೆಲೂಯಾ. ಕೆಲವೊಬ್ಬರು ರಾತ್ರಿ ಮಲ್ಕೊಂಡಂಥ ಸಮಯದಾಗ ಅಲ್ಲು ಕಟ ಅಂತೇಳಿ ಕಡಿತಾ ಇರ್ತಾರೆ. ಕೆಲವೊಬ್ಬರು ಸಿಟ್ಟು ಬಂದಂಥ ಸಮಯದಲ್ಲಿ ಏನು ಮಾಡ್ತಾ ಇರ್ತಾರೆ, ಅಲ್ಲು ಸೌಂಡು ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಅದು ಎಲ್ಲಿರುತ್ತೆ, ಅದು
ನರಕದಾಗ ಇರುತ್ತಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ಯಾಕೆ ಹೇಳ್ತಾ ಇದ್ದೇನೆಂದರೆ, ಸಂತೋಷ ಎಲ್ಲಿ ಈ ಲೋಕದಾಗ ಸಂತೋಷ ಹೆಂಗಿರುತ್ತೆ? ಸ್ವಲ್ಪ ಹೊತ್ತೇ, ಶಾಶ್ವತವಾಗಿರುವಂಥದ್ದು ಇದು ಅಲ್ಲ. ಆದರೆ ಸ್ವಾಮಿಯವರು ಹೇಳ್ತಾರೆ, ಪರಲೋಕದಲ್ಲಿರುವಂಥ ಸಂತೋಷ ಹೆಂಗಿರುತ್ತೆ? ಅದು ಶಾಶ್ವತವಾಗಿರುವಂಥ ಸಂತೋಷ. ಅದು ನಾವು ಹೊಂದಿಕೊಳ್ಬೇಕು. ಈ ಲೋಕದಲ್ಲಿ ಇರುವಂಥದ್ದೆಲ್ಲ ನಿರ್ಬಲಾವಸ್ಥೆ, ಬಲಹೀನತೆಗಳು ಇವೆಲ್ಲವೂ ಇದ್ದರೂ ಕೂಡ ನಾನು ಕ್ರಿಸ್ತನಲ್ಲಿದ್ದೇನೆ. ಅವುಗಳು ನನಗೇನು ಕಾಣ್ತಾ ಇಲ್ಲ, ಆ ರೀತಿಯಾಗಿ ಕಾಣ್ತಾ ಇಲ್ಲ. ನನ್ನ ಬಲಹೀನತೆಯಲ್ಲಿ ನನಗೇನಾಗ್ತಾ ಇದೆ? ಬಲ ಎನ್ನುವಂಥದ್ದು ಬರ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಈ ಭಾಳ ಇಷ್ಟ ಏನು? ನಾವು ಪರಲೋಕಕ್ಕೆ ಸೇರಿಸಲ್ಪಡುವಂಥವರು ಆಗಬೇಕು. ಎಲ್ಲರೂ ಕೈ ಬಿಟ್ಟರು ಕೂಡ ಕರ್ತನ ನಮ್ಮನ್ನು ಯಾವ ಸಮಯದಲ್ಲಿ ಕೂಡ ಏನು ಮಾಡಲ್ಲತ್ತ, ಕೈ ಬಿಡೋದಿಲ್ಲ. ಮತ್ತೆ ಪುನಃ ಗ್ರಾಮೀಣ ಬ್ಯಾಂಕಿಗೆ ಬರ್ರಿ, ಆ ಯಪ್ಪ ಪೋಸ್ ಕೊಡ್ತಾ ಇದ್ದಾನೆ. ಇನ್ನು ನನಗೆ ಆತ ಗೊತ್ತು, ಈತ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು, ಆದರೆ ಆತಗೆ ಯಾರು ಗೊತ್ತಿಲ್ಲ? ಯೇಸು ಸ್ವಾಮಿ ಗೊತ್ತಿಲ್ಲ. ಸೃಷ್ಟಿಕರ್ತನಾದ ದೇವ್ರು ಯಾರಂತೇಳಿ ಗೊತ್ತಿಲ್ಲ. ಒಂದು ವೇಳೆ ಆತ ಎಮ್ ಎಲ್ ಎ ಗೊತ್ತಿರ್ಬೋದು, ಎಂ ಪಿ ಗೊತ್ತಿರ್ಬೋದು. ನಾನು ಪ್ರಾರ್ಥನೆ ಮಾಡಿದರೆ ದೇವರು ಯಾರ ಮನಸ್ಸು ಮಾರ್ಪಡಿಸ್ತಾನೆ? ಎಮ್ ಎಲ್ ಎ ಮನಸ್ಸು ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಆತಗೆ ಗೊತ್ತಿಲ್ಲ. ಓಕೆ ಆಯ್ತಪ್ಪ ಮಾಡೋಣ ಅಂತೇಳಿ ಅಂಥವ್ರು ಎಷ್ಟು ಜನ ಇರ್ತಾರೋ? ಹಲ್ಲೆಲೂಯಾ. ಪರಿಚಯ ಇರೋರು ಎಷ್ಟು ಜನ ಇರ್ತಾರೆ? ಆಯ್ತಪ್ಪ ಮಾಡೋಣ. ಯಾಕಂದರೆ ಬರೀ ಭರವಸೆಗಳು ಕೊಡ್ತಾ ಇರ್ತಾರೆ. ಯಾರು? ರಾಜಕೀಯ ನಾಯಕರು, ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವನ್ನು ನಾವೇನು ಮಾಡಬೇಕು? ತಿಳ್ಕೊಳ್ಬೇಕು. ಈ ಜೀವಿತ ಒಂದೇ ಸಾರಿ ಇರುವಂಥದ್ದು, ಮತ್ತೆ ಮತ್ತೆ ಬರುವಂಥದ್ದು ಇದು ಅಲ್ಲ. ಉಗುರು ಕಟ್ ಮಾಡ್ಕೊಂಡ್ಮೇಲೆ ಮತ್ತೆ ಬರುತ್ತೆ. ಕಿವಿ ಕಟ್ ಮಾಡ್ಕೊಳ್ರಿ, ಬರುತ್ತಾ? ಬರುತ್ತಾ? ಬರಲ್ಲ. ಅದ್ರ ಸಲುವಾಗಿ ಕೂದಲ ಕೊಡ್ತಾರೆ. ದೇವ್ರಿಗೆ ಕೊಡ್ತೀವಿ ಅಂತೇಳಿ. ದೇವ್ರ ಕೂದಲೆಲ್ಲ ಬೇಡಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ಕೊಡ್ತಾರಂತ ಇವರು? ದೇವ್ರಿಗೆ ಕೊಡ್ತೀವಿ ಅಂತೇಳಿ ಕೂದಲ ಕೊಡ್ತಾರೆ. ಅದೇ ಒಂದು ಯಾವುದಾದ್ರೂ ಒಂದು ಅಂಗಗಳು ಕೊಡ್ರಿ ಅಂತ ಹೇಳ್ರಿ. ದೇವ್ರ ಸಲುವಾಗಿ ಕಿಡ್ನಿ ಕೊಡ್ರಿ, ದೇವ್ರ ಸಲುವಾಗಿ ಹೃದಯ ಕೊಡ್ರಿ, ಶ್ರೇಷ್ಠವಾಗಿರುವಂಥದ್ದಲ್ಲ. ಕೊಡ್ತಾರೆ ಯಾರಲ್ಲಿ? ಕಿತ್ತಿ ಕೊಡಲ್ಲ. ಹಲ್ಲೆಲೂಯಾ. ಮತ್ತೆ ಹೇಳ್ತಾರೆ, ನಮ್ಗೆ ದೇವ್ರು ವರ ಕೊಟ್ಟ ದೇವ್ರಿಗೆ ನಾನು ಶಿರ ಕೊಡ್ತೀನಿ ಅಂತೇಳಿ. ಶಿರ ಯಾರೂ ಕೂಡ ಕೊಡಲ್ಲ. ದೇವ್ರು ನಮಗೆ ವರ ಕೊಟ್ಬಿಟ್ಟಿದ್ದಾನೆ. ವರಪುತ್ರನಾಗಿ ನಮ್ಮ ಜೀವಿತದಲ್ಲಿ ಆತ ಬಂದುಬಿಟ್ಟಿದ್ದಾನೆ. ನಾವು ನಮ್ಮ ಜೀವಿತ ಇರೋವರೆಗೆ ದೇವ್ರಿಗೆ ಏನಾಗಿರ್ಬೇಕು ರೀ? ವಿಧೇಯರಾಗಿ ಜೀವಿಸ್ಬೇಕು. ಆತ ನಮ್ಮ ಅಪ್ಪ, ನಾವು ಆತನ ಮಕ್ಕಳು. ಇದೇ ಸಂಬಂಧವನ್ನು ದೇವರು ನಮ್ಮ ಹತ್ರ ಬೇಡ್ತಾ ಇರುವಂಥದ್ದು. ಅದೇ ಸಂಬಂಧ ಸತ್ಯವೇದದಲ್ಲಿ ಇರುವಂಥದ್ದು, ಪ್ರಿಯರೇ. ಅದರ ಸಲುವಾಗಿ ಆ ಅಪ್ಪನಿಗೆ ನಾವು ಏನಾಗಬಾರ್ದು? ದ್ರೋಹಿಗಳಾಗಿ ನಡೆದುಕೊಳ್ಳಬಾರ್ದು. ಅಪ್ಪನಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡಿದಾಗ ಅಪ್ಪ ಇಷ್ಟಪಟ್ಟು ಏನು ಮಾಡ್ತಾನೆ ರೀ? ಇನ್ನೂ ಒಳ್ಳೆಯದು ನಮಗೆ ಕೊಡ್ತಾನೆ, ಆಶೀರ್ವಾದವನ್ನು ಮಾಡ್ತಾನೆ. ಇಲ್ಲಿ ನಿಂಗಮ್ಮ ಕೆಂಚಪ್ಪರು ಇದ್ದಾರೆ. ಚಿಕ್ಕವರಾಗಿರ್ಬೇಕಾದ್ರೆ ಪರಿಶುದ್ಧವರು ಅವ್ರ ಮಾತು ಕೇಳ್ದಂಗೆಲ್ಲ ಏನು ಮಾಡ್ತಾಯಿದ್ರು? ಇನ್ನೊಂದು ಎಕ್ಸ್ಟ್ರಾ ಕೊಡ್ತಾ ಇದ್ರು. ಒಂದು ವೇಳೆ ಚಿಕ್ಕವರಾಗಿರ್ಬೇಕಾದ್ರೆ ಒಂದು ವೇಳೆ ಧಿಕ್ಕಾರ ಮಾಡಿದ್ರು ಅಂತ ತಿಳ್ಕೊರಿ, ಹೋಗಯ್ಯ ಹೋಗಮ್ಮ ಹೋಗು, ನಾನು ಮಾಡಲ್ಲ ಅದು ಇದು ಅಂತೇಳಿ ಅಂದ್ರೆ ಏನು ಮಾಡ್ತಾರೆ? ಉಲ್ಲೇಶಿಗೆ ಜಾಸ್ತಿ ಕೊಡಿಸಿರ್ತಾರೆ, ರಮೇಶಿಗೆ ಜಾಸ್ತಿ ಕೊಡಿಸಿರ್ತಾರೆ. ಅಲ್ಲೆಲ್ಲ ಯಾವುದ್ರಲ್ಲವ ಅಷ್ಟೇ ಅಲ್ಲ. ಒಂದು ವೇಳೆ ಧಿಕ್ಕಾರ ಮಾಡಿದರೆ, ಆದರೆ ಹೇಳಿದ್ದು ಕರೆಕ್ಟ್ ಮಾಡಿಬಿಟ್ರೆ ಇರಲಿ ಅಂತೇಳಿ ಏನು ಮಾಡ್ತೀರಿ? ಖರ್ಚಿಗನ್ನು ಟಿಪ್ಸನ್ನು ಕೊಟ್ಟಿರ್ತೀರಿ. ಇನ್ನು ಒಳ್ಳೆ ಮನೆಯಲ್ಲಿ ಊಟ ಆದರೂ ನೀವು ಮಾಡಿರ್ತೀರಿ. ಇಷ್ಟವಾಗಿರುವಂಥದ್ದು. ಯಾಕಂದರೆ ಮಗ ನನಗಿಷ್ಟವಾಗಿರುವಂಥದ್ದು ಮಾಡ್ಯಾನ, ಮಗಗೆ ಯಾವುದಿಷ್ಟ ನಾನು ಕೂಡ ಅದನ್ನು ಮಾಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರಂಗೆ ದೇವರಿಗೆ ಇಷ್ಟವಾಗಿರುವಂಥದ್ದು ನಾವು ಮಾಡಿದರೆ ನಮಗೆ ಇಷ್ಟವಾಗಿರುವಂಥದ್ದು, ನಮಗೆ ಮುಂದೆ ಸುಖ ಕೊಡುವಂಥದ್ದು, ಸಮಾಧಾನ ಕೊಡುವಂಥದ್ದನ್ನು ದೇವರು ಏನು ಮಾಡ್ತಾರೆ? ನಮ್ಮ ಜೀವಿತದಲ್ಲಿ ಕೊಡುವವರಾಗಿರ್ತಾರೆ, ಪ್ರಿಯರೇ. ಅದರ ಸಲುವಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಎಲ್ಲರೂ ಕೈ ಬಿಟ್ಟರು, ಕರ್ತನು ನನ್ನನ್ನು ಕೈ ಬಿಡಲಿಲ್ಲ. ಎಲ್ಲರೂ ನನ್ನ ಮಾತಿಗೆ ಅವಿಧೇಯತೆಯನ್ನು ತೋರಿಸಿದ್ರು, ಆದರೆ ಕರ್ತನು ನನ್ನ ಬಾಯಿಗೆ ಬಾಯಾಗಿದ್ದು ಅನ್ಯ ಜನರು ರಕ್ಷಣೆ ಹೊಂದಬೇಕಂತೇಳಿ ಏನು ಮಾಡಿದ? ಸುವಾರ್ತೆಯನ್ನು ಎಲ್ಲರಿಗೆ ತಿಳಿಸಿದ, ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಿಂಹದ ಬಾಯಿಗಳಿಂದ ಆತನು ನನ್ನನ್ನು ತಪ್ಪಿಸಿದ. ಅಷ್ಟು ಮಾತ್ರವಲ್ಲ, ಮತ್ತೆ ನಾನು ದುಷ್ಕೃತ್ಯ ಮಾಡಲಾರದ ಹಾಗೆ ನನ್ನನ್ನು ಕಾಯ್ದು ಕಾಪಾಡಿ ನಡೆಸಿದ. ಕೆಟ್ಟ ಕೆಲಸ ಮಾಡಬೇಕಾದ್ರೆ ಪರಿಶುದ್ಧಾತ್ಮ ದೇವರು ಹೇಳ್ತಾ ಇರ್ತಾರೆ, ಅದು ಕೆಟ್ಟ ಕೆಲಸ ನೀನು ಮಾಡಬೇಡ. ಕೆಟ್ಟ ಕೆಲಸ ಮಾಡಿದ್ರೆ ನೀ ಎಲ್ಲಿಗೆ ಹೋಗ್ತೀಯಾ? ನರಕಕ್ಕೆ ಹೋಗ್ತೀಯ. ನರಕದಲ್ಲಿ ಭಾಳ ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಇದೆ, ಅಲ್ಲಿಗೆ ಹೋಗೋಕ್ಕೆ ನೀನು ಇಷ್ಟಪಡಬೇಡ ಅಂಥೇಳಿ ನಮ್ಮೊಳಗಡೆ ಇರತಕ್ಕಂಥ ಪರಿಶುದ್ಧಾತ್ಮ ದೇವರು ಅನ್ನದಿನವೂ ಕೂಡ ನಮಗೋಸ್ಕರವಾಗಿ ಏನು ಮಾಡ್ತಾ ಇರ್ತಾರೆ? ಬೇಡ್ತಾ ಇರ್ತಾರೆ, ಪ್ರಿಯರೇ. ಹಲ್ಲೆಲೂಯಾ. ಪೌಲನ ಜೀವಿತದಲ್ಲಿ ಕೂಡ ಅದೇ ಆಯಿತು. ದುಷ್ಕೃತ್ಯಗಳನ್ನು ಮಾಡಲಾರ್ದಾಗೆ ದೇವರು ಏನು ಮಾಡಿದ್ರು? ಪೌಲನನ್ನು ಕಾಪಾಡಿದ್ರು. 4-5ನೇದಾಗಿ ಹೇಳ್ತಾ ಇದ್ದಾನೆ ಪೌಲನ್ ಏನಂತೇಳಿ. ಯಾಕೆ ಇವೆಲ್ಲ ಮಾಡಿದ್ರಂದರೆ
ಕರ್ತನು ಇರುವಲ್ಲಿ ನಾನು ಕೂಡ ಇರಬೇಕು, ಪರಲೋಕ ರಾಜ್ಯಕ್ಕೆ ನಾನು ಕೂಡ ಸೇರಿಸಲ್ಪಡುವವನು ಆಗಬೇಕಂತೇಳಿ ಕರ್ತನು ನನ್ನನ್ನು ಕಾಪಾಡಿದ, ನಡೆಸಿದ, ನನ್ನ ಸಂಗಡ ಇದ್ದ, ಜೊತೆಗೆ ಇದ್ದ. ನಾನು ಈಗ ಏನು ಮಾಡ್ತಾ ಇದ್ದೇನೆ? ಕರ್ತನ ಬಳಿಗೆ ಹೋಗಲಿಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಆಸೆ, ನಿರೀಕ್ಷೆ, ಗುರಿ, ಉದ್ದೇಶ ಎಲ್ಲ ಒಂದೇ ಆಗಿರಬೇಕು. ನಾನು ಕೂಡ ಪರಲೋಕದಲ್ಲಿ ಯೇಸುವನ್ನು ನೋಡಬೇಕು, ಯೇಸುವನ್ನು ಸೇರಬೇಕು. ನನ್ನ ಮಕ್ಕಳಿಗೂ ಕೂಡ ಒಳ್ಳೆಯ ಭಕ್ತಿಯ ಜೀವಿತವನ್ನು ನಾನು ಕಲಿಸಬೇಕು. ಯೇಸುವನ್ನು ದೃಷ್ಟಿ ಇಟ್ಟು ನೋಡುವಂಥ ಮನಸ್ಥಿತಿಯ ಮಕ್ಕಳು ನನ್ನ ಮಕ್ಕಳು ಆಗಬೇಕು, ಕುಟುಂಬದಲ್ಲಿರುವಂಥವರು ಆಗಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ರೆಡಿ. ಸಮದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ಸತ್ಯವೇದ ಹೇಳ್ತಾ ಇದೆ, ಯೇಸು ಆತನು ಜೊತೆಗಾರನಾಗಿರುವಂಥ ದೇವರಾಗಿದ್ದಾನೆ, ಸಂಗಡಿಗನಾಗಿರುವಂಥ ದೇವರಾಗಿದ್ದಾನೆ, ಸ್ನೇಹಿತನಾಗಿರುವಂಥ ದೇವರಾಗಿದ್ದಾನೆ. ಆತನು ಎಲ್ಲರೂ ಕೈ ಬಿಟ್ಟರು ಕೂಡ ಕೈ ಬಿಡಲಾರದ ದೇವರಾಗಿದ್ದಾನೆ. ಅನುದಿನವೂ ನಿನ್ನನ್ನು ನಡೆಸುವಂಥ ದೇವರಾಗಿದ್ದಾನೆ. ಸಹೋದರ ಸಹೋದರಿಯೇ, ನಿನ್ನ ಈ ಲೋಕದಲ್ಲಿ ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗೆ ಇಷ್ಟವಾಗಿರುವಂಥ ಕಾರ್ಯವನ್ನು ನೀನು ಮಾಡುವಾಗ, ನಿನ್ನ ತಂದೆ ತಾಯಿ ನಿನ್ನನ್ನು ಮೆಚ್ಚಿ ಉನ್ನತವಾಗಿ ನಿನ್ನನ್ನು ಪ್ರೀತಿಸಿ ನಿನಗೆ ಬೇಕಾಗಿರುವಂಥದ್ದನ್ನು ಕೊಡಬೇಕಾದ್ರೆ, ನಿನ್ನನ್ನು ಸಕಲ ಸೃಷ್ಟಿಯನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನಾದ ದೇವರು ಆತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನೀನು ನಡೆಯುವಾಗ, ಆತನು ನಿನಗೆ ಶುಭಕರವಾಗಿರುವಂಥದ್ದನ್ನು, ನಿನ್ನ ಮನಸ್ಸಿಗೆ ಉಲ್ಲಾಸಕರವಾಗಿರುವಂಥದ್ದನ್ನು, ನಿನಗೆ ಶೋಭೆ ತರುವಂಥದ್ದನ್ನು ಕೊಡಲು ಯಾವಾಗಲೂ ಕೂಡ ಆತನು ಇಷ್ಟಪಟ್ಟಂಥ ದೇವರಾಗಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ಎಲ್ಲರೂ ಕೈ ಬಿಟ್ಟರು ಕೂಡ ಕೈ ಬಿಡಲಾರ್ದ ದೇವರು ನೀನು ಸ್ವಾಮಿ. ಎಲ್ಲರೂ ನಮ್ಮನ್ನು ನಿಂದನೆ ಮಾಡಿದರೂ ಕೂಡ, ಅವಮಾನ ಪಡಿಸಿದರೂ ಕೂಡ, ಜಜ್ಜಿದರೂ ಕೂಡ, ಗಾಯ ಮಾಡಿದರೂ ಕೂಡ, ಏನೆಲ್ಲ ಕಾರ್ಯಗಳ ಮಧ್ಯದಲ್ಲಿ, ನೋವುಗಳ ಮಧ್ಯದಲ್ಲಿ ನಾವು ಹೋದಾಗಲೂ ಕೂಡ ಅವೆಲ್ಲವುಗಳಿಂದ ಬಿಡಿಸುವಂಥ ದೇವರು ನೀನಲ್ವೇ ಸ್ವಾಮಿ ಎಂಬುದಾಗಿ ಆತನಲ್ಲಿ ಪ್ರಾರ್ಥನೆ ಮಾಡೋಣ. ಆತನಿಗೆ ಇಷ್ಟ ನೀನು ಪರಲೋಕ ಸೇರಬೇಕು, ಆತನ ರಾಜ್ಯದಲ್ಲಿ ಪ್ರಜೆಗಳಾಗಿ ನಾವು ಇರಬೇಕು, ಜೀವಿಸಬೇಕು ಎನ್ನುವಂಥದ್ದು ಹೊರತಾಗಿ ಮತ್ತೊಂದಲ್ಲ ಪ್ರಿಯರೇ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಮಹೋನ್ನತ ಮಹಾಪರಿಶುದ್ಧನಾದ ಮಹಾದೇವರೇ, ನಿಮಗೆ ಸ್ತೋತ್ರಗಳಯ್ಯ. ಕೇಳಿದಂಥ ವಾಕ್ಯ ಇವರು ಮರೆಯಲಾರದ ಹಾಗೆ ಇವರ ಹೃದಯದಲ್ಲಿ ನೀನು ಮುದ್ರಿಸಯ್ಯ. ಹೌದು ಸ್ವಾಮಿ, ಲೋಕದಲ್ಲಿ ನಾವು ಎಷ್ಟು ದಿವಸಗಳು ಜೀವಿಸಿದಾಗಲೂ ಕೂಡ ಒಂದು ದಿವಸ ನಾವು ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ಹೋಗುವುದರೊಳಗಡೆಯಾಗಿಯೇ ನೀನು ಸಿದ್ಧ ಮಾಡಿರುವ 2 ಲೋಕಗಳು, ನಿನ್ನನ್ನು ನಂಬಲಾರದವರಿಗೆ, ನಿನ್ನನ್ನು ತೃಣೀಕರಿಸಿ ಧಿಕ್ಕಾರ ಮಾಡಿದವರಿಗೆ ನರಕವನ್ನು, ಅದು ಕರ್ತನೆ ದೇವದೂತರು ಬಿದ್ದು ಹೋದಂಥ ದೇವದೂತರಿಗೋಸ್ಕರವಾಗಿ ನೀನು ಸಿದ್ಧ ಮಾಡಿರುವಂಥ ಆ ನರಕ, ಬಿದ್ದು ಹೋದ ದೇವದೂತರನ್ನು ಆರಾಧಿಸುವಂಥ ಮನುಷ್ಯರಿಗೂ ಕೂಡ ನೇಮಕವಾಗಿದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ಆದರೆ ಕರ್ತನೆ, ನಿನ್ನನ್ನು ಯಾರು ಪ್ರೀತಿಸ್ತಾರೋ, ನಿನ್ನ ವಾಕ್ಯವನ್ನು ಯಾರು ಕೈಕೊಂಡು ನಡೀತಾರೋ, ನೀನು ಇಷ್ಟಪಟ್ಟ ಮಾರ್ಗದಲ್ಲಿ ಯಾರು ಜೀವಿಸ್ತಾ ಇರ್ತಾರೋ ಅವರೆಲ್ಲರಿಗೋಸ್ಕರವಾಗಿ ಸ್ವಾಮಿ ನೀನು ಸಿದ್ಧ ಮಾಡಿರುವಂಥದ್ದು ಪರಲೋಕ. ಆ ಪರಲೋಕದಲ್ಲಿ ಸ್ವಾಮಿ ನಿನ್ನನ್ನು ನೇರವಾಗಿ ಕಾಣುವ, ನೋಡುವ, ನಿನಗೆ ಕರ್ತನೆ ಇಷ್ಟವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವ, ಶಾಶ್ವತವಾಗಿರ್ತಕ್ಕಂಥ ಸಂತೋಷವನ್ನು ಅನುಭವಿಸುವ ಆ ಲೋಕದಲ್ಲಿ ನಾವು ಸೇರಿಸಬೇಕೆಂಬುದಾಗಿ, ನಮ್ಮನ್ನು ಸೇರಿಸಬೇಕೆಂಬುದಾಗಿ ಕರ್ತನೆ ನೀನು ಇಷ್ಟಪಟ್ಟಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ ಸ್ವಾಮಿ. ಹೌದು ರಾಜ, ನೀನು ಎಷ್ಟು ಒಳ್ಳೆ ದೇವರಾಗಿದ್ದೀಯಪ್ಪ. ಅನೇಕ ಸಾರಿ ನಾವು ನಿಮ್ಮನ್ನು ನಿಂದಿಸಿದಾಗಲೂ ಕೂಡ, ಬೈದಾಗಲೂ ಕೂಡ, ತೃಣೀಕರಿಸಿದಾಗಲೂ ಕೂಡ, ನಿನ್ನ ಮಾರ್ಗವನ್ನು ಬಿಟ್ಟು ಅಲೆದಾಡುವಂಥ ವಿಚಾರಗಳನ್ನು ಮಾಡಿದಾಗಲೂ ಕೂಡ, ನಮ್ಮ ದೇಹಗಳನ್ನು ಕೆಡಿಸಿಕೊಂಡಾಗಲೂ ಕೂಡ ಕರ್ತನೆ ಸ್ವಾಮಿ, ಪಶ್ಚಾತ್ತಾಪದಿಂದ ನಿನ್ನ ಬಳಿಗೆ ಬರುವಾಗ ನಮ್ಮೆಲ್ಲರನ್ನು ನೀನು ಮುಟ್ತಾ ಇದ್ದೀಯಪ್ಪ, ತಾಕ್ತಾ ಇದೆಯಾ. ಅದಕ್ಕಾಗಿ ನಿನ್ನನ್ನು ವಂದಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಇವರೆಲ್ಲರನ್ನು ಆಶೀರ್ವಾದ ಮಾಡು. ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿದಂಥ ನಿಂಗಮ್ಮ ಅವರನ್ನು, ಅವರ ಯಜಮಾನ ಕೆಂಚಪ್ಪ ಅವರನ್ನು, ಅವರ 3 ಕರ್ತನೆ ಗಂಡು ಮಕ್ಕಳು, ಅದೇ ರೀತಿಯಾಗಿ ಅವರ ಮಗಳು, ಅಳಿಯ, ಕರ್ತನೆ ಸೊಸೆ, ಮೊಮ್ಮಕ್ಕಳೆಲ್ಲರನ್ನು ಆಶೀರ್ವಾದ ಮಾಡು. ಸೌಖ್ಯತೆ ಕೊಡಿ. ಇಲ್ಲಿ ಕುಟುಂಬವಾಗಿ ಕರ್ತನೆ ಪ್ರಾರ್ಥನೆಯಲ್ಲಿ ಏಕೀಭವಿಸಿದಂಥ ಮಕ್ಕಳೆಲ್ಲರನ್ನು, ಇವರ ಕುಟುಂಬಗಳನ್ನು, ಮಕ್ಕಳನ್ನು ಆಶೀರ್ವಿಸಬೇಕೆಂಬುದಾಗಿ, ಇವರೆಲ್ಲ ಕೆಲಸ ಕಾರ್ಯಗಳು ಸ್ವಾಮಿ ನಿಂತು ಹೋಗಿರುವಂಥದ್ದೆಲ್ಲ ಪರಿಪೂರ್ಣವಾಗಿ ಕೊನೆಗೊಳ್ಳುವಂತೆ ನೀನು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿಬಿಡು. ಒಂದೇ ಪರಮ ತಂದೆಯೇ, ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆಯು ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ.
ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ.